ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಶೆಡ್ಡರ್ಸ್ ಇದೆ 3-4 ಥರದ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನಮ್ಮ ಹೆಸರು ಲೋಕೇಶ್ ಅಂತ. ಹಾಂ ಸರ್. ನಮ್ಮ ಆಫೀಸ್ ಬಂದು ನೆಲಮಂಗಲ. ಹಾಂ, ಆಫೀಸ್ ಶೋರೂಮ್ ಇರೋದು. SVB ಕಂಪ್ನಿಗೂ ನಾವು ಏಜೆನ್ಸಿ ತೊಗೊಂಡಿದ್ದೀವಿ, ಸಪ್ಲೈ ಮಾಡ್ತೀವಿ. ಓಕೆ. ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಮುಖಾಂತರ ಸಬ್ಸಿಡಿ ಇದೆ. ಹಾಂ, ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಮುಖಾಂತರ ಸಬ್ಸಿಡಿ ಸಿಗುತ್ತೆ. ಕನ್ವರ್ಷನ್ ಮಾಡ್ತೀವಿ. ಹಾಂ, ಇದು 60 ಬ್ಲೇಡ್ ಬರುತ್ತೆ. ಹಾಂ, 45 HP ಮೇಲೆ ಹಾಕೊಬೇಕು. 45 HP ಮೇಲೆ ಮಾತ್ರ ಯೂಸ್ ಮಾಡಬೇಕು. ಓಕೆ. ಶ್ರೆಡರ್ ಕಮ್ ಪಲ್ವಲೈಸರ್ ಅಂತ. ಶೆಡರ್ ಕಮ್ ಫಲ್ವಲೈಸರು. ಸರ್ ಇದರಲ್ಲಿ ಗಟ್ಟಿ ಎಲ್ಲ ಎಡಮಟ್ಟೆ ಗಟ್ಟಿ ಏನಿದೆ ಎಲ್ಲ ಫುಲ್ಲು ಯೂಸ್ ಮಾಡ್ಕೋಬೋದು. ಸರ್ ಇದರಲ್ಲಿ ಚಿಕ್ಕದಂದರೆ ಇದು ಯಾವ ರೀತಿ? ಸ್ವಲ್ಪ ಚಿಕ್ಕದು ಅಂದರೆ ಇದು ನೋಡಿ, ಇದನ್ನು 40 HP ಗಾಡಿಗೆ ಹಾಕೊಬೋದು. 40 HP ಹಾಕ್ಬೋದು. ಓಕೆ. 30 ಬ್ಲೇಡ್ ಬರುತ್ತೆ ಇದು. ಹಾಂ, ಇದು ಶ್ರೆಡರ್ ಕಮ್ ಪಲ್ವಲೈಸರ್. ಅದು ಶೆಡರ್ ಕಮ್ ಫಲ್ವಲೈಸರ್. ಸರ್ ಈಗ ಇದು ಸಬ್ಸಿಡಿಯಲ್ಲಿ ಏನಾದರೂ ಇದೆಯಾ? ಅದು ಸಬ್ಸಿಡಿ ಇದೆ. ಹಾಂ, ಜನರಲ್ ಸಬ್ಸಿಡಿಗೆ ಸಬ್ಸಿಡಿ ಮೈನಸ್ ಆಗಿ 1,13,000 ರೂಪಾಯಿ ಆಗುತ್ತೆ. ಸಬ್ಸಿಡಿ ಮೈನಸ್ ಆಗಿ 1,13,000 ಆಗುತ್ತೆ. ಇದು SC/ST ಇನ್ನೂ ಕಡಿಮೆ ಆಗುತ್ತೆ. SC/STಗೂ 95,000 ರೂಪಾಯಿ ಫಾರ್ಮೇಷನ್ ಕಟ್ಟಬೇಕಾಗುತ್ತೆ. ಹಾಂ, ಹಾಂ. ಎಲ್ಲ ಕೃಷಿ ಇಲಾಖೆಯಲ್ಲಿ ಅರ್ಜಿ ಕೊಡಬೇಕು. ಕೃಷಿ ಇಲಾಖೆ ಮುಖಾಂತರ ಬರಬೇಕು. ಕೃಷಿ ಇಲಾಖೆಯಲ್ಲಿ ಅರ್ಜಿ ಕೊಟ್ಟು ಸಬ್ಸಿಡಿ ತಗೊಬೇಕು. ಸರ್ ಇದಕ್ಕಿಂತ ಕಡಿಮೆ ಸಣ್ಣ ಗಾಡಿಗೆ ಉಪಯೋಗಿಸ್ತಕ್ಕಂಥವು ಇದು ಮಿನಿ ಶ್ರೆಡರ್ ಅಂತ, ಮಿನಿ ಟ್ರ್ಯಾಕ್ಟರ್ದು. ಮಿನಿ ಟ್ರ್ಯಾಕ್ಟರ್ದು 15 HP ಇಂದ 30 HP ವರೆಗೂ ಹಾಕೊಬೋದು. ಓಕೆ. ಶ್ರೆಡರ್ ಇದು. ಹಾಂ, ಇದು ರೇಟ್ ಬಂದು 85,000 ರೂಪಾಯಿ ಆಗುತ್ತೆ. 85,000 ಆಗುತ್ತೆ. ಸಬ್ಸಿಡಿ ಇದಕ್ಕೇನು ಸಬ್ಸಿಡಿ ಇಲ್ಲ. ಸಬ್ಸಿಡಿ ಇಲ್ಲ, ಫುಲ್ ಕ್ಯಾಶ್ 85,000 ಸಿಗುತ್ತೆ. ಸರ್ ಇದು ಎಷ್ಟು HP ಉಪಯೋಗಿಸ್ಬೋದು? 15 HP ಇಂದ 30 HP ವರೆಗೂ. 15 HP ಇಂದ 30 HP ವರೆಗೂ ಉಪಯೋಗಿಸ್ಬೋದು. ಇದು ಕೂಡ ಗಟ್ಟಿ ಬೆಲ್ಲ ಇದು ಮಾಡ್ಬೋದಲ್ಲ ಸರ್? ಸರ್ ಮೇನ್ ಪರ್ಪಸು ಕೋಕೋನಟ್ ಮೇಯ್ನಾಗಿ. ಇದಕ್ಕಿಂತ ಅದೊಂದು ಹೆವಿ ಥರ ಕಾಣ್ತದೆ. ಅದು ಯಾವ ರೀತಿ ಸರ್? ಅದು ಶೆಡ್ಡರು, ಇದು ಶೆಡ್ಡರ ಪಲ್ವಲೈಸರ್ ಸರ್? ಎರಡು ಬರುತ್ತೆ. ಮಿನಿ ಟ್ರ್ಯಾಕ್ಟರ್ದು ಶ್ರೆಡರ್ ಕಮ್ ಪಲ್ವಲೈಸರು. ಶೆಡ್ಡರ್ ಕಮ್ ಪಲ್ವಲೈಸರ್ 30 HP ಹಾಕೊಬೋದು. 30 HP ಗೆ. ಏನಂದ್ರೆ ಪ್ಲಸ್ ಪಾಯಿಂಟು ಟ್ರಾಲಿ ಸಿಸ್ಟಮ್ ಬಿಟ್ಟು ಟ್ರಾಲಿ ಟೈಪು ಬಂದಿದೆ ಇದು. ಸರ್ ಇದ್ರದ್ದು ಪ್ರೈಸ್ ಏನಾಗುತ್ತೆ ಸರ್? ಇದಕ್ಕೂ ಸಬ್ಸಿಡಿ ಇದೆ. ಇದು ಸಬ್ಸಿಡಿ ಹೋಗಿ ಜನರಲ್ಗೆ 1,14,000 ರೂಪಾಯಿ ಆಗುತ್ತೆ. ಬರೀ 1,17,000. ಶೆಡ್ಡರಲ್ಲಿ 3-4 ವೇರಿಯಂಟ್ ನಿಮ್ಮ ಹತ್ರ ಇದೆ. ಇಷ್ಟೇ ವೇರಿಯಂಟ್ ಇದೆಯಾ ಅಥವಾ ನಿನ್ನ ಬೇರೆ ಬೇರೆ ವೇರಿಯಂಟ್ ಸಿಗುತ್ತಾ ನಿಮ್ಮಲ್ಲಿ? ಸಾಕು ಸರ್, ಇದು 4 ವೇರಿಯಂಟು. ಹಾಂ, ಮಿನಿ ಟಾಕು ಇವೆರಡು, ದೊಡ್ಡ ಟಾಕು ಇವೆರಡು. ಹಾಂ, ಹಾಂ, ಹಾಂ. ಈಗ ಸದ್ಯಕ್ಕೆ 4 ವೇರಿಯಂಟ್ ಇದೆ. ಸರ್ ಇದು ಈ ಕರ್ನಾಟಕದಿಂದ ಎಲ್ಲ ಕಡೆ ಇದು ಕೊಡ್ತಾ ಇದ್ದೀರಲ್ಲ ಡೆಲಿವರಿ? ಸೊ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಸಬ್ಸಿಡಿ ಬೇಕಂದರೆ ಕೃಷಿ ಇಲಾಖೆಯಲ್ಲಿ ಅರ್ಜಿ ಕೊಡಬೇಕು. ಓಕೆ. ಅರ್ಜಿ ಕೊಟ್ಟು ಆನ್ಲೈನ್ ಮಾಡಿಸಿ ಕೃಷಿ ಇಲಾಖೆ ಮುಂದೆ ಸಬ್ಸಿಡಿ ಬೇಕಂದ್ರೆ ಕೃಷಿ ಇಲಾಖೆ ಮುಖಾಂತರ ಅಲ್ಲಿ ಅಪ್ರೂವಲ್ ಆದಮೇಲೆ ನೀವು ಇಲ್ಲಿ ಮೆಟೀರಿಯಲ್ ಕೊಡೋದು. ಸರ್ ಹಂಗೆ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಅಡ್ರೆಸ್ ಬಂದು ನೆಲಮಂಗಲ ಜಯ ಏಜೆನ್ಸಿ. ಹಾಂ, ನೆಲಮಂಗಲ ತುಮಕೂರು ಟೋಲ್ ನಿಯರ್ ಬರುತ್ತೆ. ಸರ್ ಈಗ ಕರ್ನಾಟಕದಿಂದ ಎಲ್ಲ ಕಡೆಗೂ ನಿಮ್ಮ ಡೀಲರ್ಸ್ ಇದ್ರಲ್ಲ ಸರ್? ಸಬ್ಸಿಡಿ ಬೇಡ ಅಂದರೆ ಫುಲ್ ಅಮೌಂಟಲ್ಲಿ ಬೇಕು ಅಂದರೆ ಸಪ್ಲೈ ಮಾಡ್ಕೊಡ್ತೀವಿ ಸರ್. ಅಲ್ಲಿಗೆ ವಿತ್ ಡೆಲಿವರಿ ಮಾಡಿಸ್ಕೊಡ್ತೀವಿ. ಡೆಲಿವರಿ ಸಿಗುತ್ತೆ. ಥ್ಯಾಂಕ್ ಯು ಸರ್.